ನಮಸ್ತೆ. ನೀವು ಇವಾಗ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಬಾವಿಸೆ. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಭೀಷ್ಮ ಮಾಡಿದ ದುಬಾರಿ ಪ್ರತಿಜ್ಞೆ. ಭೀಷ್ಮ ಮಾಡಿದಂತ ಕಾಸ್ಟ್ಲಿಯೆಸ್ಟ್ ಪ್ರಾಮಿಸ್. ಈ ತರ ಕಾಸ್ಟ್ಲಿಯೆಸ್ಟ್ ಪ್ರಾಮಿಸ್ ಯಾರು ಮಾಡಬೇಡಿ, ಆಯ್ತಾ? ಏನು ಅಂತ ನೋಡೋಣ. ಮಹಾಭಾರತದ ಯುದ್ಧಕ್ಕೆ ಕಾರಣ ಏನು ಅಂತ ಸ್ವಲ್ಪ ಮೂಲ ನೋಡಕ್ ಹೋದ್ರೆ ಅದು ಭೀಷ್ಮ ಅಂತ ಹೇಳ್ಬೋದು. ಹೇಗೆ ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ ಅದಕ್ಕೆ ಕಾರಣ ಭೀಷ್ಮ ಮಾಡಿದ ತಪ್ಪು. ಬಹಳ ಹಿಂದೆ ಅವನು ಯಾವುದೋ ಅವಸರದಲ್ಲಿ ತಾನೆಂದು ರಾಜನಾಗುವುದಿಲ್ಲ, ನಾನು ಆ ಜನ್ಮ ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆಂದು ಮಾಡಿದ ಪ್ರತಿಜ್ಞೆಯೇ ಮುಂದೆ ಅವನ ಸಾಮ್ರಾಜ್ಯದಲ್ಲಿ ಭೀಕರ ರಕ್ತಪಾತವಾಗಲು ಕಾರಣವಾಯಿತು. ಭೀಷ್ಮರು ಬಹಳ ಒಳ್ಳೆಯವರಾಗಿದ್ದಿದ್ರಿಂದ, ಅವರು ರಾಜ್ಯಭಾರ ಮಾಡಿದ್ದಿದ್ರೆ, ಅವರೇ ರಾಜ ಆಗಿದ್ದಿದ್ರೆ ರಾಜ್ಯ ಬಹಳ ಚೆನ್ನಾಗಿರ್ತಿತ್ತು. ಕೌರವರು ಮತ್ತೆ ಪಾಂಡವರ ಮಧ್ಯ ಯುದ್ಧ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಮಹಾತ್ರಯ ಅವ್ರು ಹೇಳೋದು, ಒಳ್ಳೆಯವರು ಸಂಪಾದನೆ ಮಾಡ್ಲೇಬೇಕು, ಒಳ್ಳೆಯವರು ದುಡ್ಡು ಮಾಡ್ಲೇಬೇಕು. ಅದಕ್ಕೆ ಸದ್ಗುರು ಹೇಳೋದು, ಒಳ್ಳೆಯದನ್ನ ಜಾಸ್ತಿ ಸ್ಪ್ರೆಡ್ ಮಾಡಿ. ಒಳ್ಳೆಯವರು ಒಳ್ಳೆ ಕೆಲಸ ಜಾಸ್ತಿ ಮಾಡ್ಲಿಲ್ಲ ಅಂದ್ರೆ ಕೆಟ್ಟವರು ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಾರೆ. ಸೊ ಜಗತ್ತಲ್ಲಿ ಕೆಟ್ಟದ್ದು ಜಾಸ್ತಿ ನಡೀತಾ ಇದೆ ಅಂದ್ರೆ ಅದಕ್ಕೆ ಕೆಟ್ಟವ್ರ ಕಾರಣ ಅಲ್ಲ, ಒಳ್ಳೆಯವರು ಒಳ್ಳೆ ಕೆಲಸ ಮಾಡದೆ ಸುಮ್ಮನಿರೋದೇ ಕಾರಣ. ಅದನ್ನ ಭಗವದ್ಗೀತೆಯಲ್ಲಿ ಕೃಷ್ಣ ತೋರ್ಸ್ಕೊಟ್ಟ ಆಗಿದೆ ಭೀಷ್ಮರ ಮೂಲಕ. ಅಂದ್ರೆ ಭೀಷ್ಮ ಒಳ್ಳೆ ರಾಜ ಆಗ್ಬೋದಿತ್ತು, ಅಷ್ಟು ಒಳ್ಳೆಯವರು ರಾಜ್ಯನ ಆಳಿದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಆದ್ರೆ ಅವರು ನಾನು ಮದ್ವೆ ಆಗಲ್ಲ, ರಾಜ ಆಗಲ್ಲ ಅಂತ ಮಾಡಿದಂತ ಒಂದು ಪ್ರತಿಜ್ಞೆನೆ ಮುಂದೆ ಭೀಷ್ಮರು ಸರಿಯಾಗಿ ಯೋಚನೆ ಮಾಡಿದಿದ್ರೆ ಮುಂದೆ ಏನಾಗಬಹುದು ಅಂತ ಅವರಿಗೆ ಗೊತ್ತಿತ್ತು. ಅವ್ರು ಯೋಚನೆ ಮಾಡಿದಿದ್ರೆ ಅವ್ರಿಗೆ ಖಂಡಿತ ಗೊತ್ತಾಗ್ತಾ ಇತ್ತು. ರಾಜನಾಗೋದಿಲ್ಲ ಅಂತ ಹೇಳಿ ಶಪಥ ಮಾಡದೆ ಅವರು ಹಸ್ತಿನಾವತಿಯನ್ನು ಆಳಿದ್ರೆ ಅವನ ನಂತರ ತಲೆಮಾರಿನ ಕೌರವರು ಹಾಗೂ ಪಾಂಡವರು ತಮ್ಮಲ್ಲೇ ಕಿತ್ತಾಡ್ಕೊಳ್ತಾ ಇರ್ಲಿಲ್ಲ. ಭೀಷ್ಮನನ್ನು ಒಂದು ಬೃಹತ್ ಕಂಪನಿಯ ಮುಖ್ಯಸ್ಥ ಅಂತ ನಾವು ಭಾವಿಸೋದಾದ್ರೆ ಆತ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರವು ಬಹಳ ದುಬಾರಿ ಆಗಿರುತ್ತೆ. ಹಾಗೆ ಕಂಪನಿಯು ನೌಕರರ ಮೇಲೆ, ಕಂಪನಿಯ ಆಡಳಿತದ ಮೇಲೆ, ಕಂಪನಿಯ ಲಾಭ ನಷ್ಟಗಳ ಮೇಲೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ. ಅವಸರದಲ್ಲಿ ಏನೇನೋ ಪ್ರತಿಜ್ಞೆ ಮಾಡುವುದು, ಯಾರಿಗಾದರೂ ಮಾತು ಕೊಡುವುದು, ಆಗದ ಕೆಲಸಕ್ಕೆ ಕಮಿಟ್ ಆಗುವುದು, ಇನ್ನಾರನ್ನೂ ಮೆಚ್ಚಿಸಲು ನಿರ್ಧಾರ ಕೈಗೊಳ್ಳುವುದು, ಇವುಗಳೆಲ್ಲವೂ ನಮ್ಮನ್ನು ಅವಲಂಬಿಸಿದವರಿಗೂ ವಿರುದ್ಧವಾಗಿ ಕೆಲಸ ಮಾಡುತ್ತೆ. ಬಹಳ ಚಿಕ್ಕ ಚಾಪ್ಟರು, ತುಂಬಾ ಸೂಕ್ಷ್ಮವಾಗಿ ತಿಳ್ಕೊಳ್ಳೋಣ. ಅಂದ್ರೆ ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ನಾನು ಮಾತು ಕೊಟ್ಬಿಟ್ಟಿದ್ದೀನಿ, ನನ್ನ ಮಾತನ್ನ ತಪ್ಪಲ್ಲ ಮಾತೇ ಶಾಸನ ಅಂತ ಬರುತ್ತೆ ಅಲ್ಲ, ನನ್ನ ಮಾತಂದ್ರೆ ಮಾತು, ನನ್ನ ಮಾತು ಕೊಟ್ಮೇಲೆ ನಾನು ನೆಡ್ಸ್ಕೊಡ್ತೀನಿ, ನಾನು ಮಾತು ಕೊಟ್ಮೇಲೆ ಮುಗೀತು, ಮತ್ತೆ ಚೇಂಜ್ ಮಾಡೋ ಚಾನ್ಸೇ ಇಲ್ಲ ಅಂತೆಲ್ಲ ಹೇಳ್ತೀವಲ್ಲ. ಒಂದ್ಸಲ ಮುಂದೆ ಕಾಲಿಟ್ಮೇಲೆ ಹಿಂದಕ್ಕೆ ಎತ್ತೋ ಮಾತೇ ಇಲ್ಲ ಅಂತ. ಪರಿಸ್ಥಿತಿ ಸಂದರ್ಭ ಬಂದಾಗ ಕಾಲ್ನ ಹಿಂದಕ್ಕೂ ಇಡಬೇಕು, ಮಾತು ಹಿಂದಕ್ಕೂ ತಗೋಬೇಕು. ಅಷ್ಟು ಫ್ಲೆಕ್ಸಿಬಲ್ ಆಗಿರ್ಬೇಕು, ಆಯ್ತಾ? ಸೊ ಅವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ಪ್ರಾಮಿಸ್ ಮಾಡಿ ಅಂತ ಅಂದ್ರೆ ಮದರ್ ಪ್ರಾಮಿಸ್, ಫಾದರ್ ಪ್ರಾಮಿಸ್, ಮೈ ಪ್ರಾಮಿಸ್, ಈ ಥರ ಎಲ್ಲ ಹೇಳ್ತಾ ಇದ್ವಿ ಅಲ್ಲ. ನಾವು ಪ್ರಾಮಿಸ್ ಮಾಡ್ಬೇಕಂದ್ರೆ ನಾವು ತುಂಬಾ ಇಷ್ಟಪಡೋರ ಮೇಲೆ ಪ್ರಾಮಿಸ್ ಮಾಡಲ್ಲ. ಸತ್ಯ ಹೇಳ್ತಿದ್ರೆ ಒಂದ್ ಪಕ್ಷ ಮಾಡ್ಬೋದು, ಸುಳ್ಳು ಹೇಳ್ತಿದ್ರೆ ಅಂತೂ ಮಾಡಲ್ಲ. ಆದ್ರೆ ಪ್ರಾಮಿಸ್ ಎಲ್ಲ ಬೇಡ ಅಂತ ನಾವು ಹೇಳ್ತೀವಿ, ಗೊತ್ತಾ? ಯಾಕಂದ್ರೆ ಪ್ರತಿಜ್ಞೆ ಅನ್ನೋದಕ್ಕೆ ಅಷ್ಟು ಪವರ್ ಇದೆ. ಸೊ ಭೀಷ್ಮ ಅವತ್ತು ನಿರ್ಧಾರ ತಗೊಂಡಿಲ್ಲ ಅಂದಿದ್ರೆ, ಪ್ರಾಮಿಸ್ ಮಾಡಿಲ್ಲ ಅಂದಿದ್ರೆ, ಪ್ರಾಮಿಸ್ ಮಾಡ್ಬಿಟ್ಟಿದ್ದೀನಲ್ಲ, ಈಗ ಮತ್ತೆ ನನಗೆ ಬರಕ್ ಆಗಲ್ಲಪ್ಪ ಫೀಲ್ಡ್ಗೆ ಅಂತ ಅವರು ಅಲ್ಲೇ ಇದ್ದಿದ್ದಕ್ಕೇನೆ ಇದೆಲ್ಲ ಜಗಳ ಆಯ್ತು. ಹಾಗೆ ನಾವು ನಮ್ಮ ಲೈಫಲ್ಲಿ ಎಷ್ಟೋ ಸಲ ಏನಕ್ಕೋ ಪ್ರಾಮಿಸ್ ಮಾಡ್ಬಿಟ್ಟಿರ್ತೀವಿ. ಫಾರ್ ಎಕ್ಸಾಂಪಲ್, ನಿನ್ ಜೊತೆ ನಾನು ಜೀವನ ಪರ್ಯಂತ ಇರ್ತೀನಿ ಅಂತ ಒಂದು ಹುಡುಗಿ ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳಿ. ಈಗ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಟಾಕ್ಸಿಕ್ ಶುರುವಾಯ್ತು. ತುಂಬಾ ಪ್ರೆಷರು, ತುಂಬಾ ಮನಸ್ತಾಪ, ಭಾವನಾತ್ಮಕವಾಗಿ ಕುಗ್ಸೋದು, ತುಂಬಾ ಟೀಕೆಗಳು, ಜಗಳಗಳು ನಡೀತಾನೆ ಇದೆ. ನಾನು ಜೀವನ ಪರ್ಯಂತ ನಿನ್ ಜೊತೆಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಅಂತ ಇವಾಗ ನಾನು ಅವ್ರ ಜೊತೆಲಿ ಇರ್ಬೇಕಾ, ಅಥವಾ ಅದರಿಂದ ನಾನು ಹೊರಗೆ ಬರ್ಬೇಕಾ? ಯೋಚನೆ ಮಾಡಿ. ಯಾವುದೋ ಒಂದು ಬಿಸ್ನೆಸ್ ಅಲ್ಲಿ ಅಗ್ರಿಮೆಂಟ್ ಮಾಡ್ಬಿಟ್ಟಿರ್ತೀರಾ, ಓಕೆ ನಾನು ನನ್ನ ಬಿಸ್ನೆಸ್ ಅಲ್ಲಿ ನಿಮ್ ಜೊತೆಲ್ಲ ಯಾವಾಗ್ಲೂ ಇರ್ತೀನಿ. ನಿಮಗೆ ಗೊತ್ತಾಯ್ತು ಸರಿ ಹೋಗ್ತಾ ಇಲ್ಲ ಅಂತ, ಅಲ್ಲೇ ಇರ್ತೀರಾ, ಹೊರಗೆ ಬರ್ತೀರಾ? ಹೊರಗೆ ಬರ್ಬೇಕಲ್ವಾ? ಅಂದ್ರೆ ಅಲ್ಲೇ ಇದ್ರೂ ಸಹ ನೀವು ತುಂಬಾ ಸಫರ್ ಆಗ್ಬೇಕಾಗತ್ತೆ. ಅಲ್ಲೂ ಬೆಳವಣಿಗೆ ಆಗಲ್ಲ, ಅವರು ಬೆಳೆಯಲ್ಲ, ನೀವು ಬೆಳೆಯಲ್ಲ. ಹಿಂಗೆ ಇವತ್ತು ಒಳ್ಳೆಯವರೆಲ್ಲ ಒಳ್ಳೇದಕ್ಕೆ ಪ್ರಾಮಿಸ್ ಮಾಡದೆ, ಒಳ್ಳೆಯವರೆಲ್ಲರೂ ಕೂಡ ನಂದಲ್ಲ ಇದು ಅಂತ ದೂರ ಇರೋದಕ್ಕೇನೆ ಕೆಟ್ಟವರು ಸಾಮ್ರಾಜ್ಯ ಆಳ್ತಾ ಇರೋದು. ನಾನು ಎಲ್ರಿಗೂ ಅದಕ್ಕೆ ಹೇಳೋದು, ಇವಾಗ ನಾವೆಲ್ಲ ಭೀಷ್ಮರ್ ತರನೇ ತಪ್ಪು ಮಾಡಿರೋದು. ಯಾರೆಲ್ಲ
ನಂಗೊಂದು ಮನೆ ಸಾಕು, ಒಂದು ಕಾರ್ ಆಯ್ತು, ನಾನಾಯ್ತು, ನಮ್ಮ ಮನೆ ಆಯ್ತು ಅಂತ ಅನ್ಕೊಂಡಿದ್ದೀರಾ, ನೀವೆಲ್ಲರೂ ಭೀಷ್ಮನ್ ತರ ತಪ್ಪು ಮಾಡ್ತಾ ಇದ್ದೀರಾ. ಇವತ್ತು ನೀವು ದುಡ್ಡು ಮಾಡಕ್ ಮುಂದೆ ಬರ್ತಾ ಇಲ್ಲ ಅಂದ್ರೆ, ನೀವು ನಾನು ಆರೋಗ್ಯವಾಗಿರ್ಬೇಕಪ್ಪ ಅಂತ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ, ನೀವು ನಿಮ್ಮ ಲೈಫ್ನ ಕೇರ್ ಮಾಡಲಿಲ್ಲ ಅಂದ್ರೆ, ಒಳ್ಳೆಯವರಾಗಿದ್ರೆ ನೀವು, ಆಯ್ತಾ? ಸೊ ನೀವು ಒಳ್ಳೆಯವರಾಗಿದ್ದು ನಿಮ್ಮನ್ನು ನೀವು ಕೇರ್ ಮಾಡ್ಕೊತಾ ಇಲ್ಲ ಅಂದ್ರೆ ಖಂಡಿತ ಕೆಟ್ಟವ್ರಿಗೆ ದಾರಿ ಮಾಡ್ಕೊಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾಗಿ ಭೀಷ್ಮನ್ ತರ ನಾವು ನಿರ್ಧಾರ ತಗೊಳ್ಳೋದು ಹೇಗ್ ಬೇಕು ಹಾಗೆ ತಗೊಳ್ಳೋದಲ್ಲ. ಈವನ್ ಮನೆಯಲ್ಲಿ ಮಕ್ಕಳ ವಿಚಾರದಲ್ಲಿ ಆಗಿರ್ಬೋದು, ಮದ್ವೆಗಳ ವಿಚಾರದಲ್ಲಿ ಆಗಿರ್ಬೋದು, ಮಗುನ ಸ್ಕೂಲಿಗೆ ಸೇರಿಸೋ ವಿಚಾರ ಅಥವಾ ಮಕ್ಕಳ ಮದ್ವೆ ವಿಚಾರ, ಪ್ರೀತಿ ವಿಚಾರ, ಫೈನಾನ್ಷಿಯಲ್ ಡಿಸಿಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಯಾರಿಗೋ ಮಾತು ಕೊಟ್ಟಿದ್ದೀನಿ ಅಂತ, ಯಾರನ್ನೋ ಮೆಚ್ಚಿಸ್ಬೇಕಂತ, ಯಾರಿಗೋ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟಿದ್ದೇನಲ್ಲ ಅಂತ ನಿರ್ಧಾರ ತಗೊಳ್ಳೋದಲ್ಲ. ಏನೋ ಒಂದು ನಿರ್ಧಾರ ಮಾಡಿದ್ದೀರಾ, ಬಟ್ ಆ ಪರಿಸ್ಥಿತಿಗೆ ಅದಲ್ಲ ಅಂದಾಗ ಅದನ್ನ ನೀವು ವಾಪಸ್ ತಗೊಳ್ಳೇಬೇಕಾಗತ್ತೆ. ಮಾತು ಕೊಟ್ಟಿರೋದನ್ನ ಉಳಿಸ್ಕೊಳ್ಳೋದು ಒಂದಾದ್ರೆ, ಸಮಟೈಮ್ಸ್ ಆ ಮಾತಿನಿಂದ ಹೊರಗಡೆ ಬರೋದು ಕೂಡ ಒಳ್ಳೇದಾಗಿರುತ್ತೆ ಅಂದಾಗ ನಾವು ಮಾಡಲೇಬೇಕಾಗತ್ತೆ. ಈಗ ನೀವು ಯೋಚನೆ ಮಾಡಿ, ನಿಮ್ಮ ಲೈಫಲ್ಲಿ ಮಾತು ಕೊಟ್ಬಿಟ್ಟಿದ್ದೀನಿ ಅಂತ ಏನು ಸಫರ್ ಆಗಿದ್ದೀರಾ, ಅಥವಾ ಈಗ ನೀವು ಯೋಚನೆ ಮಾಡಿ ಯಾವ ಥರ ನಾನು ನೆಗೆಟಿವ್ ಮಾತು ಕೊಟ್ಟಿದ್ದೀನಿ, ಅದರಿಂದ ಹೊರಗೆ ಬರೋದ್ರಿಂದ ನಾನು ಆರಾಮಾಗಿರ್ಬೋದು ಅನ್ಸುತ್ತೆ. ಒಳ್ಳೆ ಕಾರ್ಯಗಳಿಗೋಸ್ಕರ ನೀವು ಖಂಡಿತ ಏನು ಹೇಳ್ತಾರೆ, ತಗೊಂಡಿರೋ ಡಿಸಿಷನ್ನ ಬ್ರೇಕ್ ಮಾಡ್ಬೋದು. ಅದನ್ನೇ ಇಲ್ಲಿ ಹೇಳಿರೋದು. ನಾವು ತಗೊಳ್ಳುವಂಥ ನಿರ್ಧಾರ ನಮ್ಮ ಲೈಫ್ನ, ನಮ್ಮ ಜೊತೆಲಿರೋರ್ನು ಹಾಳು ಮಾಡುತ್ತೆ ಅಂದರೆ ನಿರ್ಧಾರನ ಬದಲಾಯಿಸಿ. ನಿರ್ಧಾರ ತಗೊಂಡ್ಬಿಟ್ಟಿದ್ದೀನಿ, ಎಲ್ರಿಗೂ ಹೇಳ್ಬಿಟ್ಟಿದ್ದೀನಿ, ಮರ್ಯಾದೆ ಪ್ರಶ್ನೆ ಇವೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ. ಏನು ಬೆಸ್ಟ್ ಆಗಬೇಕಾಗಿದೆ ಅದಕ್ಕೆ ನಿಮ್ಮ ನಿರ್ಧಾರಗಳನ್ನು ಮತ್ತೆ ಮತ್ತೆ ಚೇಂಜ್ ಮಾಡ್ಬೋದು. ಅದಕ್ಕೆ ಯಾವ ಗಿಲ್ಟ್ ಅಗತ್ಯ ಇಲ್ಲ. ಯೋಚನೆ ಮಾಡಿ, ಎಲ್ಲೆಲ್ಲಿ ಮಾತು ಕೊಟ್ಟಿದ್ದೀನಿ ಅಂತ ಸಫರ್ ಆಗ್ತಾ ಇದ್ದೀರಾ ಅಂತ. ಸೊ ನೀವು ನಿಜವಾಗ್ಲೂ ಒಳ್ಳೆಯವರಾಗಿದ್ರೆ, ನೀವು ಭೀಷ್ಮರಾಗಿದ್ರೆ, ಭೀಷ್ಮ ಹೇಗೆ ರಾಜ್ಯ ಆಳಲ್ಲ ಅಂತ ದೂರ ಹೋಗಿ ಕುತ್ಕೊಂಡು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣ ಆದ್ರು, ಹಾಗೆ ಇವತ್ತು ಸಮಾಜ ಹಾಳಾಗೋದಕ್ಕೆ ನೀವು ಒಳ್ಳೆಯವರಾಗಿದ್ರೆ, ನೀವು ದುಡಿಯಲ್ಲ ಅಂತ ಹಿಂದೆ ಹೋಗಿದ್ರೆ, ನೀವು ನಾನು ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಲ್ಲ ಅಂತ ಹಿಂದಕ್ಕೆ ಹೋಗಿದ್ರೆ, ನೀವು ಇವತ್ತು ಸಮಾಜದಲ್ಲಿ ನಡೆಯೋ ಅನಾರೋಗ್ಯಕರ ಘಟನೆಗಳಿಗೆ ಅಥವಾ ಫೈನಾನ್ಷಿಯಲ್ ಸಿಚುಯೇಷನ್ಸ್ಗೆ ನೀವು ಕೂಡ ಇಂಡೈರೆಕ್ಟಾಗಿ ಕಾರಣ ಆಗಿರ್ತೀರ. ಸೂಕ್ಷ್ಮವಾಗಿ ಯೋಚನೆ ಮಾಡಿ, ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿ. ಭೀಷ್ಮರಾಗಿದ್ದರೆ ಪ್ರತಿಜ್ಞೆ ಹುಷಾರಾಗಿ ಮಾಡಿ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.